Let's have this, guys. Mami, nana, narak mat kali pali. Hey guys, good afternoon. Welcome back to Peter's vlog, guys. Guys, ನನಗೆ ಫಸ್ಟ್ ವ್ಲಾಗಿಂದ ಕಮೆಂಟ್ ಆಲ್ರೆಡಿ ಬಂದುಬಿಟ್ಟೈತ್ರಿ. ನನಗೆ ನಮ್ಮ ರಿಲೇಟಿವ್ ಕಮೆಂಟ್ ಬಂದುಬಿಟ್ಟೈತೆ ಅನ್ನೋದಕ್ಕಿಂತ ಮುಂಚೆಗೆ ಬೈ ಫೋನ್ ಕಾಲ್ ಬಂದೈತಿ. ನಮ್ಮ ರಿಲೇಟಿವ್ಸ್ ಆಲ್ರೆಡಿ ನನ್ನ ಫೋನ್ ಇದ್ರದಾಗ ಬಂದಾರ. ಫಸ್ಟ್ ವ್ಲಾಗಲ್ಲಿ ಗೈಸ್ ಎಲ್ಲರೂ ಕ್ಯಾಮ್ರಾ ಫೇಸಿಂಗ್ ಏನು ಮಾತಾಡ್ಬೇಕು ಏನಿಲ್ಲ ಅಂತಂದು ಜಸ್ಟ್ ಈಗ ಬಂದೇನು ನೋಡ್ರಿ. ಆಫ್ಟರ್ನೂನ್ ಆಗೈತಿ. ಚರ್ಚ್ ನೋಡ್ರಿ ಟೈಮು ಈಗ 2 ಗಂಟೆ ಆಗಿ ಬರ. ಇಡಂತ ಮಮ್ಮಿ ನಾಷ್ಟನೂ ಮಾಡಿಲ್ಲ, ಹಂಗೆ ಹೋಗಿನಿ. ಆಮೇಲೆ ವಾಟ್ರದ್ದು ಪ್ರಾಬ್ಲಮ್ ಒಂದು ಇಶ್ಯೂ ಒಂದು ಭಾಳ ಆಗೈತೆ. ಅವಂಗೆ ನೀರು ಬಿಡೋ ಹಂಗೆ ಸ್ವಲ್ಪ ಇದು ಮಾತಾಡ್ಬೇಕಾಗೈತಿ. ವಾರ್ನಿಂಗ್ ಅವತ್ತು ಮೇನ್ ವಾಟರ್ ಸಪ್ಲೈದವ್ರಿಗೂ ಕಂಪ್ಲೇಂಟ್ ಮಾಡೀನಿ ನಾವು ಒಂದು ಟೈಮ್. ಬಟ್ ಅವ್ರೇನು ಅಷ್ಟೇನು ಇದು ತೊಗೊಳತ್ತಿಲ್ಲ, ಲೈಟ್ಲಿ ತೊಗೊಳತ್ತಾರ ನಮ್ಮ ಏರಿಯಾ ಸೈಡ್ದಾಗಿನ ಕಡೆ ಅಂತ. ಈಗ ಜಸ್ಟ್ ಚರ್ಚ್ ಮುಗಿಸ್ಕೊಂಡು ಬಂದು ಫೈನಲಿ. ಆಮೇಲೆ ಒಂದು ನೋಟ್ ಏನು ಹೇಳ್ಬೇಕಂತಂದು ಅದು ಗೈಸ್ ನಮ್ಮ ರಿಲೇಟಿವ್ಸ್ ಕಡೆಯಿಂದ ಏನು ಫೋನ್ ಕಾಲ್ದಾಗ ಏನು ಕಮೆಂಟ್ ಬಂದೈತೆ ಅಂದ್ರೆ, ನಾನು ಫಸ್ಟ್ ವೀಡಿಯೋದಾಗ ಸ್ಟಕ್ ವೀಡಿಯೋ ಭಾಳ ಐತೆ ಅಂತಂತಂದು. ಆಮೇಲೆ ಅದಾಗಿಂದ ನೆಕ್ಸ್ಟ್ ಇನ್ನೊಂದು ಕಮೆಂಟ್ ಬಂದೈತಿ, ನೀವು ಭಾಳ ಲಿಟ್ರಲಿ ನಾವು ಬೋರ್ಡ್ ಯೂಸ್ ಮಾಡಿ ಅಂತಂದು. ಅದಕ್ಕೆ ಅದು ಮಾತ್ರ ಕರೆ ಐತ್ರಿ. ನೋಡ್ರಿ ಮಮ್ಮಿ ಏನೋ ಮಾಡತ್ತಾರ, ನೋಡೋಣಂತ. ಮಮ್ಮಿ ಏನು ಮಾಡತ್ತಾರ ಅಷ್ಟು ಗೈಸ್. ಈಗ ನಮ್ಮ ಚರ್ಚದಾಗ ಗಿಫ್ಟ್ ಕೊಟ್ಟಾರ ನೋಡ್ರಿ. ಅಂದ್ರೆ ಆಗಲೇ ತೆಗೆದಿಲ್ಕ ಅದು ಶೂಟ್ ಆಗಲೇ ಒಂದು ಶೂಟ್ ಮಾಡಿ ಗೈಸ್. ಕರೆಂಟ್ ಹೋಗಿತ್ರಿ ಅದಕ್ಕೆ ನಾ ಶೂಟ್ ಕಟ್ ಮಾಡಿದ್ದೆ. ಆಗಲೇ ನಾ ಒಂದು ಶೂಟ್ ಮಾಡಿದ್ದೆ ಅದೇ ಡಿಲೀಟ್ ಮಾಡಿದೆ. ನಮ್ಮ ದೊಡ್ಡಮ್ಮ ಐತಲ್ರಿ, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡತ್ತಿದ್ದೆ. ಅವ್ರು ಏನಂದ್ರೆ ಹೇಳ್ರಿ, ಪ್ಲೀಸ್ ನನಗೆ ಇದು ಸರಿ ತಂಗ ಹೇಳ್ಕಾನ ಅಂತಂತಂದೆ. ಅದನ್ನು ಕಟ್ ಮಾಡಂತಂದು. ನಮ್ಮಮ್ಮ ಬಂದೇ ಇಲ್ರಿ ಇವತ್ತು ಚರ್ಚಿಗೆ. ಎದಕ್ಕೆ ಬಂದಿಲ್ಲ ರೀಸನ್ ಹೇಳಿದಿಲ್ರಿ. ಬೆಳಗ್ಗೆ ನೀರಿನ ಪ್ರಾಬ್ಲಮ್, ಅದಕ್ಕೆ ನಾನು ಬೆಳಗ್ಗೆ ಬ್ಲಾಗ್ ಮಾಡಿಲ್ಲ ನೋಡ್ರಿ. ಈಗ ಮಧ್ಯಾಹ್ನ 2 ಗಂಟೆ ಆಗಿ ಬಂದಿದೆ, ಈಗ ಬ್ಲಾಗ್ ಮಾಡಿ. ಮೀನು ಹೆಂಗಿತ್ತು ಅಂಟಿ ಕೊಟ್ಟಾರ ಗಿಫ್ಟ್ ನನಗಲ್ಲ. ನನಗೆ ಕೊಟ್ಟಾಳ ಅಂಟಿ, ನನಗೆ ಕೊಟ್ಟಾಳ ಅದು ಗಿಫ್ಟ್. ಅಂಟಿ ಅದು ಮಾತ್ರ ಸಿಕ್ಕಿದ ಅಂಟಿಗೆ ನೀನು ಕೊಟ್ಟಾಳ. ಅದು ನನಗೆ ಕೊಟ್ಟಾಳ. ಇದಾಗಿತ್ತು ಟ್ರಾನ್ಸ್ಫರ್ ಆಗಿ ಅಂಟಿಯಿಂದ ನೀನು ಟ್ರಾನ್ಸ್ಫರ್ ಆಯ್ತು ಅಷ್ಟೇ. ಅಂಟಿ ನನಗೆ ಕೊಟ್ಟಾಗ ಬಟ್ ರೊಕ್ಕ ತುಂಬಿಡದ್ರ ಗೈಸ್. ನಮ್ಮ ಅಂಟಿನ ರೊಕ್ಕ ತುಂಬಿಡಂತ ಇದು ರೊಕ್ಕ ತುಂಬಿಡುದು ಇನ್ನು ಮಸಾಲೆ ತುಂಬುದು. ಅಕ್ಕ ಫಾಸ್ಟ್ ಹೇಳಿದ್ದಾರೆ. ನಮ್ಮ ದೊಡ್ಡ ಮಗ ನಾನು ಅಕ್ಕ ಅಂತೇನ್ರಿ. ದೊಡ್ಡ ಮನೆಗಿಲ್ಲ ಅಕ್ಕ. ಫಾಸ್ಟ್ ಏನು ಹೇಳಿದ್ದಾರೆ ಅಂದ್ರೆ, ಅದರಲ್ಲಿ ವಾರ ನಮ್ಗೆ ಟೀ ಮಾಡ್ಕೊಂಡು ಬರ್ಲಿಕ್ಕೆ ಅದು ತುಂಬಾ ಸಕ್ಕರೆ, ಹಾಲಿನ ಪೌಡರ್, ಚಾಪತ್ತ ತುಂಬಿಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅಂದ್ರೆ ಈ ಒಂದು ಬಾಕ್ಸ್ದಾಗ ಸಕ್ಕರೆ, ಈ ಒಂದು ಬಾಕ್ಸ್ದಾಗ ಚಾಪತ್ತ, ಇದ್ರೊಳಗ ಹಾಲಿನ ಪೌಡರ್. ವಾವ್. ನಮ್ಮ ಫಾದರ್ ಹಿಂಗೆ ಹೇಳ್ಯಾರ. ನಾನಂತೂ ಪರ್ಸನಲ್ ಅಂತೂ ಏನು ಹೇಳಿಲ್ಲ. ಇಲ್ಲ, ಅದು ತಮಾಷೆ ಅಂತ ಹೇಳಿದ್ದಾರೆ ಅವರೆಲ್ಲರಿಗೂ. ಇದು ಎದಕ್ಕೆ ಉಪಯೋಗ ಅಂತ ಕೇಳಿದಕ್ಕೆ ಇದಕ್ಕೆ ಹೇಳಿದ್ದಾರೆ. ಓ ಮೈ ಗಾಡ್. ನೋಡಿ ಬರ್ತಾನೆ ಗೈಸ್, ನಾವು ವ್ಲಾಗ್ ಮಮ್ಮಿ ನಿನ್ನೆ ಕಾಫಿ ಶುಗರ್. ಓಕೆ, ನಿನ್ನೆ ನಮ್ಮ ಕಸಿನ್ ಸಿಸ್ಟರ್ ನಮಗೆ ಮಮ್ಮಿ ಅದ. ನಿನ್ನ ಬ್ಲಾಗ್ ಹಿಂಗೆ ಮಾಡ್ತೇನೆ, ನಾಷ್ಟ ಫೇಸ್ ಮಾಡ್ತೇನೆ. ನಿನ್ನೆ ನಮ್ಮ ಕಸಿನ್ ಸಿಸ್ಟರ್ ನಾನು ಒಂದು ಬ್ಲಾಗ್ ಹಾಕಿದ್ದೆ, ನೀವು ನೋಡಿದ್ರಿ. ಅದ್ರೊಳಗೆ ನಾ ಏನಂದೀನಿ, ಏನು ಮಿಸ್ಟೇಕ್ ಮಾಡೀನಿ ಆ್ಯಕ್ಚುಲಿ. ಆಮೇಲೆ ಲಿಟ್ರಲಿ ಭಾಳ ಯೂಸ್ ಮಾಡೀನಿ. ಸೊ ಲಿಟ್ರಲಿ ಭಾಳ, ಆ್ಯಕ್ಚುಲಿ ಲಿಟ್ರಲಿ ಭಾಳ ವರ್ಡ್ ಯೂಸ್ ಮಾಡ್ಯಾನಂತ್ರಿ ನಾನು. ಸೊ ಅದನ್ನು ಆದಷ್ಟು ಅದನ್ನು ಬಿಟ್ಟು ಬೇರೆ ಯೂನಿಕ್ ಅರೆ ಡಿಸ್ಟರ್ಬೆನ್ಸಿಂಗ್ ಭಾಳ ಡಿಸ್ಟರ್ಬೆನ್ಸಿಂಗ್ ಮಾತಾಡ್ತಾ ಇರ್ತೀವಿ. ಇವತ್ತು ಏನು ಮಾಡ್ತೀವಿ, ಸಂಡೇ ಸ್ಪೆಷಲ್ ಬಂತು ಚಿಕನ್ ರೈಸ್. ಮತ್ತು ಗೈಸ್, ನಮ್ಮ ಮಮ್ಮಿ ಮಸ್ತ್ ಟೇಸ್ಟ್ ಅಡುಗೆ ಮಾಡ್ತಾರೆ. ಇಷ್ಟು ಟೇಸ್ಟ್ ಅಡುಗೆ ಮಾಡ್ತಾರೆ, ನೀವು ಹೋಟೆಲ್ ಹೋಗೋದು ಜರೂರತ್ತೆ ಇಲ್ಲ. ಅಷ್ಟು ಮಸ್ತ್ ಅಡುಗೆ ಮಾಡಿಸ್ತಾರೆ. ಗೌಸ್ ಬೇಕ್ರಿ ಅದಕ್ಕೆ ಮಸ್ತ್ ಮಾಡ್ತೀವಿ ನೀ ಅಡುಗೆ.
ಒಬ್ಬಿಸ್ಬೇಕಲ್ರಿ ಒಬ್ಬಿಸ್ಬೇಕಲ್ರಿ ಅದಕ್ಕೆ ಮಾಡ್ತಾಳೆ. ಈಗ ನಮ್ಮ ಮಮ್ಮಿ ನೋಡ್ರಿ ಎಷ್ಟು ಚಂದಾಗಿ ಈಗ ನನಗೆ ದೋಸೆ ಮತ್ತು ಚಹಾ ಕೊಡ್ತಾರೆ. ಬೇಕಂದ್ರೆ ಕಟ್ ಮಾಡ್ತೇನೆ ನೋಡ್ರಿ. ದೋಸೆ ಚಹಾ ಕೊಂಬಮ್ಮ. ದೋಸೆ ಆಮ್ಲೆಟ್ ಚಹಾ ಕುಡ್ದೇನು ಬೆಳಗ್ಗೆ ಮತ್ತೆ ಚಹಾ ತೊಗೊಂಬಂತ. ಈಗ ಹಾಲು ತೊಗೊಂಬರ್ಬೇಕಂತ್ರಿ. ಮತ್ತೆ ಇದಕ್ಕೆ ಹಾಲು ತೊಗೊಂಬರ್ಬೇಕು. ಬೆಳಗ್ಗೆ ಚಹಾ ಕುಡ್ದೇನು ನಾನು ಮಸಾಲ ಆಮ್ಲೆಟ್ ದೋಸೆ ಮಾಡುವ. ಲೆಟ್ಸ್ ಗೋ ಗೈಸ್. ಓಕೆ ಗೈಸ್, ನಮ್ಮ ಮಮ್ಮಿ ನೋಡ್ರಿ ಈಗ ಏನೇನು ಹಾಕ್ಬೇಕು ಮಮ್ಮಿ? ಅರಿಶಿನ. ನೆಕ್ಸ್ಟ್ ಗೈಸ್ ನಮ್ಮ ಮಮ್ಮಿ ಇದು ಮಾಡಾಕ್ತಾರ್ರಿ. ಏನಾದ್ರು ಮಮ್ಮಿ ಆಮ್ಲೆಟ್ ದೋಸೆ ಉಪ್ಪು ಖಾರ. ನೆಕ್ಸ್ಟ್ ಸ್ವಲ್ಪ ಚಿಲ್ಲಿ ಪೌಡರ್. ಓಕೆ ನೆಕ್ಸ್ಟ್ ಸ್ವಲ್ಪ ಆಯಿಲ್. ಈಗ ಇದಕ್ಕೆ ಹಾಕ್ತೀವಿ ಅಂದ್ರೆ ಪ್ಯಾನ್ ಹಾಕ್ಬೇಕಲ್ಲ ಆಯಿಲ್. ಇದ್ರೊಳಗೆ ಎಲ್ಲ ಸ್ಪ್ರೆಡ್ ಹಾಕಬೇಕಲ್ಲ. ಆಮ್ಲೆಟ್ ಹೊಡೆದ್ಬಿಟ್ಟು ಆಲ್ ಡನ್. ನೆಕ್ಸ್ಟ್ ಮತ್ತೇನಿಲ್ಲ ಆಮ್ಲೆಟ್ ಇಲ್ಲಿ ಇದ್ರೆ ಆಮ್ಲೆಟ್ ಕೊಡು. ಆಮ್ಲೆಟ್ ಹಾಕಿ ಗಡ ಮಾಡಬೇಕು. ಇದೇನು ಈಸಿ, ಇದು ಏನೇನು ಸ್ಪೆಷಲ್ ಇಲ್ಲ ಇದ್ರೊಳಗೆ. ಚಿನ್ನಕ್ಕೆ ಅಷ್ಟ ಲೈಕ್ ಹಾಕ್ಯಾರ, ಸೌಂಡ್ ಲೈಕ್ ಆಗೋದಿಲ್ಲ. ತಕ್ 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 ತಕ್. ನೋಡಿದ್ರೆ ದೋಸೆ ಮಮ್ಮಿಂಗ್ ದೋಸೆ ಹಾಕಿ ನೆಕ್ಸ್ಟ್ ಏನು ಮಾಡ್ಬೇಕು? ಆಮ್ಲೆಟ್ ರೆಡಿ ಇರ್ತಾರೆ ಮಮ್ಮಿ ಕಡೆ ದೋಸೆ ಹಾಕ್ಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಗೈಸ್, ಯಾರ್ಯಾರು ಇನ್ನೂ ಯೂಟ್ಯೂಬ್ಗೆ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ವಿಡಿಯೋ ಚಲೋ ಅನ್ಸಿತ್ತು ಅಂದ್ರೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಗೈಸ್, ಅಂಥ ಬ್ಲಾಗ್ ಮಾಡೋಂಗಿಲ್ಲ, ನಾ ಫ್ಯಾಮಿಲಿ ನೋಡೋವಂಥ ಬ್ಲಾಗ್ ಮಾಡ್ತೀನಿ. ಹೌದಲ್ಲ ಮಮ್ಮಿ? ಲೈಕ್ ಶೇರ್ ಮಾಡಕ್ಕೆ ಹೇಳ. ಲೈಕ್ ಶೇರ್ ಮಾಡಿ. ಇವ್ರ ಫೇಸ್ ಹೆಂಗೈತ್ರಿ ಒಂದು ಟೈಪ್ ಈಗ ಜಸ್ಟ್ ಏನೋ ಎದ್ದು ಬಂದವ್ರಂಗೆ ಐತೆ ಅನ್ಸೋತೈತೆ. ಹೌದಲ್ರಿ? ವಾವ್, ಪೂರ್ತಿ ಎಗ್ ಹಾಕಿದೆ ನೋಡ್ರಿ. ಯಾರು ದೋಸೆ ಆಮ್ಲೆಟ್ ಎಗ್ ಇದ್ರದ ಪ್ಯಾಜ್ ಇಲ್ಲ ನಂಗೆ ಪ್ಯಾಜ್ ಬೇಡ. ನಂಗೆ ಉಳ್ಳಾಗಡ್ಡಿ ಬೇಡ. ನಂಗೆ ದೋಸೆ ಹೇಗ್ ಮಾಡೋದು ನೋಡ್ರಿ ಗೈಸ್. ಎಗ್ ದೋಸೆ ಮಾಡತ್ತಾರೆ ನಮ್ಮ ಸ್ಪೆಷಲ್ ಫಾರ್ ಮೀ ಗೈಸ್. ಈಗೇನು ಹಾಕ್ಬೇಡ, ಎಗ್ ಸ್ಪೆಷಲ್ ಎಗ್ ದೋಸೆ ಸ್ಪೆಷಲ್ ಮಾಡತ್ತಾರೆ ಗೈಸ್. ಹಂಗೆ ಮಾಡಿದ್ರೆ ಫೈನಲಿ ಮಾಮ್ಸ್ ಎಗ್ ಸ್ಪೆಷಲ್ ದೋಸಾ ನೋಡಿ, ಮಸ್ತ್ ಮಾಡ್ರಿ. ಲೆಟ್ಸ್ ಹ್ಯಾವ್ ಟೇಸ್ಟ್ ಗೈಸ್. ಮಮ್ಮಿ ನಾನೇ ನಡಕ್ ಮತ್ತೆ ಲಿಟ್ರಲಿ ವರ್ಡ್ ಯೂಸ್ ಮಾಡೇನ ಮಾಡಿನಲ್ಲ. ದಿಸ್ ಇಸ್ ಆಲ್ಸೋ ಕಾಮಿಡಿ ಗೈಸ್. ಹ್ಯಾವ್ ಟೇಸ್ಟ್. ಟೇಸ್ಟ್ ಮಸ್ತ್ ಆಯ್ತು. ಇದು ತಿನ್ಲೇನೆ ಅಲ್ಲಿ ಬಂದು ವಿಡಿಯೋ ಮಾಡಲಿ ನಾ. ದಿಸ್ ಹ್ಯಾವ್ ಮಸ್ತ್ ಟೇಸ್ಟ್. ಟೇಸ್ಟ್ ವಾಸ್ ವೆರಿ ನೈಸ್. ಆದರೆ ನೋಡ್ರಿ ಸ್ವಲ್ಪ ಸಾಲ್ಟ್ ಕಡಿಮೆ ಆಯಿತು, ಬಾಕಿ ಬಡಿಯಾ. ಭಾರಿ ಕಷ್ಟ. ಒಂದ್ಸತಿ ಮನೆ ಒಳಗೆ ಟ್ರೈ ಮಾಡಿ. ಎಲ್ಲ ಯಾರು ಬ್ಲಾಗ್ ಮಾಡಕ್ಕಲ್ಲ, ಮನೆ ಒಳಗೆ ಟ್ರೈ ಮಾಡಿ. ಈಸಿ ಇದೆ.
ವೆಜ್ ಆಗಲಿ ನಾನ್ ವೆಜ್ ಆಗಲಿ ಯಾರು ಕೆಲವರು ವೆಜ್ ವೆಜ್ ಇಲ್ಲ ಸಾರಿ ನಾನ್ ವೆಜ್ ತಿನ್ನಲ್ಲ ಅವ್ರಿಗೊಂದು ನಾವು ವೆಜ್ ಐಟಮ್ ಸ್ಪೆಷಲ್ ಯಾಕೆ ಹೋಗ್ತು ಮಮ್ಮಿ ಯಾಕೆ ವೆಜ್ ಅಂತ ಅಲ್ಲ ಲಿಟ್ಟು ಬೇರೆ ಐದನೇ ನಾನು ಬರೋದಕ್ಕೆ ಹೊರಟೆ ಸ್ಟಾಪ್ ಮಾಡಿದ್ರು ಪೆಟ್ರೋಲ್ ಮಾಡ್ಸಲ್ ಆಯ್ತು ನೀವು ಕಂಟ್ರೋಲ್ ಮಾಡ್ಬೋದು ಲೈಕ್ ಏನೋ ನಿಮ್ಮ ಕಡೆ ಅವ್ನು ಬ್ಯಾಗ್ ಇದೆ ಯಾರು ಹೊಂಟಿದ್ರು ನೀವು ಕಂಟ್ರೋಲ್ ಮಾಡ್ಬೋದು ನಾನು ಇಟ್ಟಲ್ಲಿ ನೀವು ಬೋರ್ಡಿಂಗ್ ಯೂಸ್ ಕಂಟ್ರೋಲ್ ಮಾಡೋಕ್ಕಿಲ್ಲ ಹಂಗೆ ನೀವು ಕಂಟ್ರೋಲ್ ಮಾಡಿ ಲೆಟ್ಸ್ ಹ್ಯಾವ್ ಇಟ್ ಮಸ್ತ್ ಸ್ವಲ್ಪ ಸಾಲ್ಟ್ ಅಷ್ಟು ಕಡಿಮೆ ಮತ್ತೇನಿಲ್ಲ ಎಲ್ಲ ಗೈಸ್ ಇದು ಯಾರೇ ಡಿಶ್ ನೋಡೋಂತಿರಲ್ಲ ಮನೆಯೊಳಗೆ ಲಿಟ್ರಲಿ ಒನ್ ಟೈಮ್ ಟ್ರೈ ಮಾಡಿ ನಾನ್ ವೆಜ್ ತಿನ್ನೋರು ವೆಜ್ ತಿನ್ನೋರು ಇನ್ನೊಂದು ಹೇಳ್ತಾನೆ ಪ್ರಿಫರ್ ಮಾಡ್ತಾನೆ ನಾವು ಪನ್ನೀರ್ ಮಂಚೂರಿ ಒನ್ ಟೈಮ್ ಪನ್ನೀರ್ ಮಂಚೂರಿ ಮಾಡೋವಂಥದ್ದು ಇದೇನು ಫುಡ್ಡಿ ಚಾನಲ್ ಅಲ್ಲ ಲೈಕ್ ನಾ ಹಂಗೆ ಇವತ್ತು ಮಮ್ಮಿ ಏನು ಸ್ಪೆಷಲ್ ಮಾಡಿದ್ರಿ ಈಗ ಆಫ್ಟರ್ನೂನ್ ಅಂತಂದ್ರೆ ನಾ ಹಂಗೆ ನಿಮ್ಗೆ ಅಂತೀನಿ ವೆಜ್ ಅವ್ರು ನಾನ್ ವೆಜ್ ತಿನ್ನೋರ್ಗೆ ಅಷ್ಟು ವೆಜ್ ತಿನ್ನೋರು ಒನ್ ಟೈಮ್ ಪ್ರಿಫರ್ ಮಾಡ್ತೀವಿ ಬಟ್ ಎಗ್ ಆಲ್ಸೋ ಎಗ್ನು ವೆಜ್ ಅಂತಾರೆ ವೆಜ್ಜಿಗೆ ಕನ್ಸಿಡರೇಷನ್ ಮಾಡ್ತಾರೆ ಒಬ್ಬೊಬ್ರು ನಾನ್ ವೆಜ್ ಅಂತಾರೆ ಇದು ಎಗ್ಗಿಗೆ ಸೊ ಗೈಸ್ ಯಾರ್ಯಾರು ವಿಡಿಯೋ ಚಲೋ ಅನ್ಸಿತ್ತು ಅಂತಂದ್ರೆ ಪ್ಲೀಸ್ ಹೋಗಿ ಲೈಕ್ ಮಾಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಹಾಗೆ ವಿಡಿಯೋ ಹೆಂಗೆ ಅನ್ಸುತ್ತೆ ತಳ ಕಮೆಂಟ್ ಮಾಡಿರಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ ಅಲ್ಲಿವರೆಗೂ ಬಿ ಸೇಫ್ ಸ್ಟೇ ಸೇಫ್ ಬಾಯ್ ಬಾಯ್ ಗೈಸ್ ಥ್ಯಾಂಕ್ ಯು